ಫ್ರೆಂಡ್ಸ್, ನಾನು ಇವತ್ತು ನಮ್ಮ ಹೊಸ ಮನೆಯಲ್ಲಿ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗೆ ನನಗೆ ತುಂಬ ಜನರು ಕೇಳ್ತಾ ಇದ್ರು, ನೀವು ಫೇಸ್ಗೆ ಯಾವ ಲೋಷನ್ ಯೂಸ್ ಮಾಡ್ತೀರಾ, ಯಾವ ಕ್ರೀಮ್ ಯೂಸ್ ಮಾಡ್ತೀರಾ. ಸೊ ಈ ಥರ ಸಾಕಷ್ಟು ಕಾಮೆಂಟ್ಸ್ಗಳು ನನಗೆ ಡೈಲಿ ಬರ್ತಾನೆ ಇರುತ್ತೆ. ನಾನು ಈ ಹೊಸ ಮನೆಯಲ್ಲಿ ಕೆಲವೊಂದು ಪ್ರಾಡಕ್ಟ್ಸನ್ನು ಈಗ ಸದ್ಯಕ್ಕೆ ಸಿಕ್ಕಿರೋದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತೋರಿಸೋಣ ಅಂದ್ಕೊಂಡು ತೊಗೊಂಡು ಬಂದೆ. ಜೊತೆಗೆ ಇದು ಮಾಸ್ಟರ್ ಬೆಡ್ರೂಮಲ್ಲಿ ನಾನು ಇಲ್ಲೇ ಇಟ್ಕೊಳ್ತಾ ಇದ್ದೀನಿ, ಯಾಕೆಂದರೆ ರೆಗ್ಯುಲರಾಗಿ ನಾನು ಇಲ್ಲೇ ಅಲ್ವಾ ಯೂಸ್ ಮಾಡ್ಕೊಳ್ಳೋದು. ಹಾಗಾಗಿ ಈ ಪ್ರಾಡಕ್ಟ್ಸ್ನ ಇಲ್ಲಿ ಇಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಸೊ ಇನ್ನೊಂದೇನಪ್ಪ ಅಂದರೆ, ನಾನು ಪ್ರತಿ ವ್ಲಾಗ್ಗಳಲ್ಲಿ ತೋರಿಸ್ತಾ ಇರ್ತೀನಿ ಕೆಲವೊಂದು ಪ್ರಾಡಕ್ಟ್ಸ್ಗಳು. ತುಂಬ ಜನರು ಅದು ನೋಡಿರೋದಿಲ್ಲ. ಸೊ ಹಾಗಾಗಿ ಸಪ್ರೇಟಾಗಿ ಇವತ್ತು ಕೆಲವೊಂದು ನನಗೆ ತುಂಬ ಇಷ್ಟ ಆಗಿರುವಂತಹ ಪ್ರಾಡಕ್ಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ. ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಬಾಡಿ ವಾಶ್. ತುಂಬ ಜನರು ಸೋಪ್ ಯೂಸ್ ಮಾಡ್ತಾರೆ, ಇನ್ನು ಕೆಲವು ಜನರು ಏನು ಮಾಡ್ತಾರೆ ಅಂದರೆ ಈ ಥರ ಬಾಡಿ ವಾಶ್ಗಳನ್ನ ಯೂಸ್ ಮಾಡ್ತಾರೆ. ನಮಗೆ ಮಾರ್ಕೆಟ್ನಲ್ಲಿ ವಿಧವಾದಂತಹ ಬಾಡಿ ವಾಶ್ಗಳು ಸಿಗುತ್ತೆ. ಬಟ್ ಅದರಲ್ಲಿ ನನ್ನ ಫೇವ್ರೇಟ್ ಬಂದುಬಿಟ್ಟು ಎಮ್ ಕೆಫಿನ್. ಇದು ಏನಿಲ್ಲ ಅಂತ ಅಂದರೂ ಒಂದು 5 ಇಯರ್ಸಿಂದನೂ ನಾನು ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ರಾಜುಗೂ ಕೂಡ ಇದು ಫೇವ್ರೇಟು. ಹಾಗಾಗಿ ಇದು ಸೆಟ್ ಆಫ್ 3 ಬರುತ್ತೆ. ಇನ್ನೊಂದು ನಾನು ಆಲ್ರೆಡಿ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಈ ಥರ ಇದೆ. ಬಾಡಿ ವಾಶ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಈಗ ಸೋಪ್ ಏನಾಗುತ್ತೆ ಗೊತ್ತಾ, ನಾವು ಹಾಗೆ ಓಪನ್ ಮಾಡಿಟ್ಟಿರ್ತೀವಿ ಕೆಲವೊಂದ್ಸಲ. ಸೊ ಅದು ಫ್ರೇಗ್ರೆನ್ಸ್ ಎಲ್ಲ ಹೊರಟೋಗ್ಬಿಡತ್ತೆ. ಜೊತೆಗೆ ಆ ಸೋಪ್ನ ಬೇರೆಯವ್ರು ಯೂಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಶೇರ್ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಈ ಥರ ಬಾಡಿ ವಾಶ್ ಇಡೋದ್ರಿಂದ ಎಷ್ಟು ಜನರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಈ ಎಮ್ ಕೆಫಿನ್ ಬಾಡಿ ವಾಶ್ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ, ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಒಂದೇ ಪ್ಯಾಕ್ನಲ್ಲಿ 3 ಇದೆ ಅಂತ ಹೇಳಿದ್ನಲ್ವಾ. ಇದು ಬಂದ್ಬಿಟ್ಟು ಕೋಕೋ, ಇದು ಆಲ್ಮಂಡ್, ಇನ್ನೊಂದು ಬಂದ್ಬಿಟ್ಟು ಬೆರ್ರೀಸ್. ಇನ್ನು ರೀಸೆಂಟಾಗಿ ನಾನು ವಾವ್ ಅವರ ಈ ಬ್ರೈಟನಿಂಗ್ ವಿಟಮಿನ್ ಸಿ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇನಪ್ಪ ಅಂದರೆ, ಈ ಥರ ನಮಗೆ ಸಿಲಿಕಾನ್ ಬ್ರಷ್ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಕೈ ಮೇಲೆ ಹಾಕ್ಕೊಂಡು ಫೇಸ್ಗೆ ಅಪ್ಲೈ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು. ನೋಡಿ, ಇದರಿಂದ ಫೇಸ್ಗೆ ರಬ್ ಮಾಡೋದ್ರಿಂದ ಮುಖದಲ್ಲಿರುವಂತಹ ಡರ್ಟ್, ಡೆಡ್ ಸ್ಕಿನ್ ಸೆಲ್ಸ್, ಸೊ ಇದೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾನು ಡೈಲಿ 2 ಟೈಮ್ಸ್ ಯೂಸ್ ಮಾಡ್ತೀನಿ. ಹಾಗೆ ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಸ್ಕಿನ್ ಬ್ರೈಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಅದಾದಮೇಲೆ ಫೇಸ್ಗೆ ಸಿರಮ್ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಲ್ವಾ. ಯಾಕೆಂದರೆ ಈ ಸಿರಮ್ ಅನ್ನೋದು ಸ್ಕಿನ್ ಒಳಗಡೆ ಹೋಗ್ಬಿಟ್ಟು ಕೆಲಸ ಮಾಡುತ್ತೆ. ಮತ್ತು ಇದರ ರಿಸಲ್ಟ್ ಕೂಡ ಅಷ್ಟೇ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕಾಗಿ ನಾನು ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ಸಿರಮ್ ಅನ್ನೋದನ್ನು ಯೂಸ್ ಮಾಡ್ತೀನಿ. ನಾನು ಬಂದುಬಿಟ್ಟು ಗಾರ್ನಿಯರ್ ಅವರ ಈ ಬ್ರೈಟನಿಂಗ್ ವಿಟಮಿನ್ ಸಿ ಸಿರಮನ್ನು ಯೂಸ್ ಮಾಡ್ತೀನಿ. ಇದನ್ನು ಡೈಲಿ 2 ಟೈಮ್ಸ್ ಯೂಸ್ ಮಾಡ್ತೀನಿ. ಇದು ಕೂಡ ಅಷ್ಟೇ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ. ಜೊತೆಗೆ ಈ ಡಾರ್ಕ್ ಸ್ಪಾಟ್ಸ್, ಈ ಆ್ಯಕ್ನಿ ಮಾರ್ಕ್ಸ್ ಇರುತ್ತಲ್ವ, ಸೊ ಅದನ್ನು ಹೋಗ್ಲಾಡ್ಸೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಕೆಲವ್ರು ಅಂದ್ಕೊಂಡ್ಬಿಡ್ತಾರೆ 1-2 ಸಲ ಯೂಸ್ ಮಾಡಿದ್ರೆ ಆಯಿತು, ಕ್ಲಿಯರ್ ಆಗಿಬಿಡುತ್ತೆ ಎಲ್ಲ ಅಂತ ಹೇಳ್ಬಿಟ್ಟು. ಅದು ಆ ಥರ ಅಲ್ಲ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದಂಗೆಲ್ಲ ಈ ಡಾರ್ಕ್ ಸ್ಪಾಟ್ಸು ಮತ್ತು ಈ ಕಲೆಗಳೆಲ್ಲ ಇರುತ್ತಲ್ವ, ಮೊಡವೆ ಕಲೆಗಳೆಲ್ಲ, ಸೊ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಅದರ ಜೊತೆಗೆ ಏನಪ್ಪ ಅಂದರೆ, ನಾವು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಕೂಡ ಇರಬೇಕು. ನಾವೆಲ್ಲ ಜಂಕ್ ಮತ್ತು ಆಯಿಲಿ ಫುಡ್ ಎಲ್ಲ ತಿಂತಾ ಇದ್ದರೆ ನೀವು ಎಷ್ಟೇ ಯೂಸ್ ಮಾಡಿದ್ರೂ ವ್ಯರ್ಥನೇ ಅದು. ಹಾಗಾಗಿ ಒಳ್ಳೆ ಹೆಲ್ದಿ ಡಯಟ್ ಇರಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಅದ್ರ ಜೊತೆಗೆ ಈ ಸ್ಕಿನ್ ಕೇರ್ ರೊಟೀನ್ ಕೂಡ ಇರಬೇಕು. ಇನ್ನು ಅದಾದಮೇಲೆ ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮನ್ನು ಕೂಡ ಯೂಸ್ ಮಾಡ್ಕೋತೀನಿ. ಡೇ ಕ್ರೀಮ್ ಬಂದುಬಿಟ್ಟು ನಾನು ಲೋರಿಯಲ್ ಪ್ಯಾರಿಸ್ ಅವರ ಹೈಲೋರೋನಿಕ್ ಆ್ಯಸಿಡ್ ಇದನ್ನು ಯೂಸ್ ಮಾಡ್ತೀನಿ. ಇದೇ ರೀತಿಯಾಗಿ ನಮಗೆ ನೈಟ್ ಕ್ರೀಮ್ ಕೂಡ ಸಿಗುತ್ತೆ, ಬಟ್ ಅದನ್ನೆಲ್ಲೋ ಇಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಸೊ ಅದನ್ನು ಇವಾಗ ಹುಡುಕ್ಬೇಕು ನಾನು. ಆ್ಯಂಡ್ ಇದು ನೋಡಿ ಟೆಕ್ಸ್ಚರ್ ಯಾವ ಥರ ಇದೆ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಥರ ಇಲ್ವಾ. ಇದು ಕೂಡ ಅಷ್ಟೇ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ. ಇದು ಹಚ್ಕೊಂಡ ತಕ್ಷಣವೇ ಸ್ಕಿನ್ಗೆ ಬೇಗನೆ ಅಬ್ಸರ್ವ್ ಆಗುತ್ತೆ. ನೋಡಿ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಥರನೇ ಇರುತ್ತೆ. ನೀವು ಇದನ್ನು ಹಚ್ಕೊಂಡ್ಬಿಟ್ಟು ನೀವು ಇದ್ರ ಮೇಲೆ ಮೇಕಪ್ ಕೂಡ ಮಾಡ್ಕೋಬೋದು, ಅಥವಾ ನಾರ್ಮಲ್ ಇಷ್ಟೇ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಟ್ಟು ಕೂಡ ಅಷ್ಟೇ ಸ್ಕಿನ್ ತುಂಬಾ ಹೆಲ್ದಿಯಾಗಿರುತ್ತೆ. ಇನ್ನು ಅದಾದಮೇಲೆ ನಾನು ಬಾಡಿ ಲೋಷನ್ ಯೂಸ್ ಮಾಡ್ತೀನಿ, ಅದ್ರ ಜೊತೆಗೆ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತೀನಿ. ಇವು 2 ಪ್ರಾಡಕ್ಟ್ಸ್ ಬಂದ್ಬಿಟ್ಟು ವಿಶ್ಕೇರ್ ಅವರದು. ಇದು ಬಂದ್ಬಿಟ್ಟು ಸನ್ಸ್ಕ್ರೀನ್, ಇನ್ವಿಸಿಬಲ್ ಸನ್ಸ್ಕ್ರೀನ್. ಕೆಲವೊಂದು ಸನ್ಸ್ಕ್ರೀನ್ ಏನಾಗುತ್ತೆ ಅಂದರೆ, ನಾವು ಹಚ್ಕೊಂಡ ತಕ್ಷಣವೇ ಒಂಥರ ಪ್ಯಾಚಿಯಾಗಿ ಕಾಣ್ತಾ ಇರುತ್ತೆ, ಮುಖ ಎಲ್ಲ ಬೆಳ್ಳಗಾಗ್ಬಿಟ್ಟಿರುತ್ತೆ ನೋಡಿ. ಬಟ್ ಇದು ಆ ಥರ ಇರೋದಿಲ್ಲ, ಜಸ್ಟ್ ಒಂದು ಲೋಷನ್ ಥರ ಇರುತ್ತೆ ನೋಡಿ. ಹಚ್ಚಿದ್ರೂ ಕಾಣಿಸೋದೇ ಇಲ್ಲ, ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ.
ಸ್ಕಿನ್ಗೂ ಕೂಡ ಅಷ್ಟೇ ಬೇಗನೆ ಅಬ್ಸರ್ವ್ ಆಗುತ್ತೆ ಈ ಥರ. ಇದು ಕೂಡ ಅಷ್ಟೇ ಎಲ್ಲ ಸ್ಕಿನ್ ಟೈಪ್ವ್ರಿಗೂ ಸೂಟಬಲ್ ಆಗುತ್ತೆ. ಹಾಗೆ ಇದರಲ್ಲಿ SPF 50 ಇರೋದ್ರಿಂದ ಸೊ ಆರಾಮ್ಸೆ ಎಲ್ಲರೂ ಯೂಸ್ ಮಾಡ್ಕೋಬೋದು. ಜೊತೆಗೆ ಈಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ಲೋಷನನ್ನು ಹಚ್ಕೋಬೇಕು. ಇದರಿಂದ ಸ್ಕಿನ್ ರಫ್ ಆಗೋದಿಲ್ಲ, ತುಂಬ ಸ್ಮೂತ್ನೆಸ್ ಇರುತ್ತೆ. ಕೆಲವ್ರು ಏನು ಮಾಡಿಬಿಡ್ತಾರೆ, ಸ್ನಾನ ಮಾಡಿದ ತಕ್ಷಣ ರೆಡಿ ಆಗಿಬಿಡ್ತಾರೆ, ಅವ್ರ ಕೈ ತುಂಬ ಒರಟಾಗಿರುತ್ತೆ, ಒಂಥರ ಹಿಂಗೆ ಟಚ್ ಮಾಡಿದಾಗಲೂ ಕೂಡ ಒರಟು ಒಂಥರ ರಫ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಬಟ್ ಸ್ಕಿನ್ ತುಂಬ ಸ್ಮೂತ್ ಆಗಿರಬೇಕು, ಹೆಲ್ದಿ ಆಗಿರಬೇಕು ಅಂದರೆ ಈ ಥರ ಬಾಡಿ ಲೋಷನ್ಗಳನ್ನು ಯೂಸ್ ಮಾಡಬೇಕು. ಸೊ ನಾನು ಮೊದಲೇ ಹೇಳ್ದ ಹಾಗೆ ಸೊ ಇವೆರಡು ಪ್ರಾಡಕ್ಟು ವಿಶ್ಕೇರ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಅಷ್ಟೇ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನೋಡಿ, ಇದನ್ನು ಮೈಗೆ, ಕೈ ಕಾಲುಗಳಿಗೆ, ಅಂದರೆ ಸನ್ಗೆ ಸ್ಕಿನ್ ಎಲ್ಲ ಎಕ್ಸ್ಪೋಸ್ ಆಗತ್ತಲ್ವ, ಆ ಜಾಗಕ್ಕೆ ನೀವು ಇದನ್ನು ಅಪ್ಲೈ ಮಾಡ್ಕೋಬೇಕು ಈ ಥರ. ಇನ್ನು ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ಹೇರ್ಗೆ ಸಿರಮನ್ನು ಅಪ್ಲೈ ಮಾಡ್ತೀನಿ. ಕೆಲವರು ಅಂದ್ಕೊಂಡ್ಬಿಟ್ಟಿರ್ತಾರೆ ಸಿರಮ್ ಅನ್ನೋದು ಬರೀ ಫೇಸ್ಗೆ ಅಷ್ಟೇ ಯೂಸ್ ಮಾಡಬೇಕು, ತಲೆಗೆ ಯೂಸ್ ಮಾಡೋದು ಇದೇನಿದು ಅಂತ ಹೇಳಿ ಕೆಲವೊಂದು ವಿಡಿಯೋದಲ್ಲಿ ಕೇಳಿದ್ರು. ಸೊ ಹಾಗಾಗಿ ನಾನು ಯೂಸ್ ಮಾಡುವಂತಹ ಸಿರಮನ್ನು ತೋರಿಸ್ತೀನಿ. ಇದು ಕೂಡ ಅಷ್ಟೇ ಲೋರಿಯಲ್ ಪ್ಯಾರಿಸ್ ಅವರ ಸಿರಮ್ ಇದು. ಇದನ್ನು ಯೂಸ್ ಮಾಡೋದ್ರಿಂದ ಈಗ ಕೂದಲು ತುಂಬ ರಫ್ ಇರುತ್ತೆ, ಹಿಂಗೆ ಮುಟ್ಟಿದ್ರೇನೆ ಗೊತ್ತಾಗುತ್ತೆ ತುಂಬ ರಫ್ ಇದೆ ಅಂತ ಹೇಳ್ಬಿಟ್ಟು. ಕೂದಲನ್ನು ತುಂಬ ಸ್ಮೂತಾಗಿ ಮಾಡುತ್ತೆ, ಹಾಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ, ತುಂಬ ಉದುರುದ್ರಾಗಿರುತ್ತೆ ಕೂದಲು. ಜೊತೆಗೆ ಇದು ಎಲ್ಲ ಹೇರ್ ಟೈಪ್ ಅವ್ರಿಗೂ ಕೂಡ ಸೂಟಬಲ್ ಆಗುತ್ತೆ. ನೋಡಿ, ರೆಗ್ಯುಲರಾಗಿ ನಾನು ಯೂಸ್ ಮಾಡುವಂಥದ್ದು. ಜಸ್ಟ್ ಏನಿಲ್ಲ, ಸ್ನಾನ ಮಾಡ್ಕೊಂಡು ಬಂದಮೇಲೆ ಕೂದಲನ್ನು ಸ್ವಲ್ಪ ಅದು ನೀರೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಸ್ವಲ್ಪ ವೆಟ್ಟಿದ್ರೂ ಪರವಾಗಿಲ್ಲ, ಜಸ್ಟ್ ಒಂದು 3 ಡ್ರಾಪ್ನಷ್ಟು ಸಿರಮನ್ನು ತೊಗೊಂಡ್ಬಿಟ್ಟು ಎಲ್ಲ ನಿಮ್ಮ ತಲೆ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕು ಅಷ್ಟೇ. ಫ್ರೆಂಡ್ಸ್, ಇನ್ನು ತೋರಿಸಿದ್ನಲ್ವ ಇದಿಷ್ಟು ಪ್ರಾಡಕ್ಟ್ಸ್ನ ಲಿಂಕ್ಗಳು ಬಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈಗ ಅಮೆಝಾನಲ್ಲಿ ಪ್ರೈಮ್ ಡೇ ಸೇಲ್ ಅಂತ ಹೇಳಿ ಒಂದು ಸೇಲ್ ನಡೀತಾ ಇದೆ. ಇದು ಬಂದುಬಿಟ್ಟು ಜುಲೈ 18ನೇ ತಾರೀಕಿಂದ 21ನೇ ತಾರೀಕುವರೆಗೂ ಇರುತ್ತೆ. ಸೊ ಏನೆಲ್ಲ ಶಾಪಿಂಗ್ ಮಾಡಬೇಕು, ಯಾರೆಲ್ಲ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರಲ್ವ, ಸೊ ಇದು ಒಂದು ಬೆಸ್ಟ್ ಟೈಮು. ತುಂಬ ಕಡಿಮೆ ರೇಟ್ಗೆ ನಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು ಅಂದರೆ ಅದ್ರ ಬಗ್ಗೆ ಯೂಸ್ ಮಾಡೋದಕ್ಕಿಂತ ಮುಂಚೆ ತಿಳ್ಕೊಬೇಕು ಅಂತ ಹೇಳಿ ತುಂಬ ಜನರು ಇಷ್ಟಪಡ್ತಾರಲ್ವ, ಆ ಥರ ಪ್ರಾಡಕ್ಟ್ ನಿಮ್ಗೇನಾದರೂ ತಿಳ್ಕೊಬೇಕು ಅಂತ ಇದ್ದರೆ ಆ ಪ್ರಾಡಕ್ಟ್ ಹೆಸರು ಹಾಕಿ ಕಾಮೆಂಟ್ ಮಾಡಿ. ಸಾಧ್ಯ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.